ಆಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಜೊತೆಗೆ ಈಗ ಏನು ಝಾನ್ಸಿ ಕ್ಯಾರೆಕ್ಟರ್ ಇದೆ, ಅಂದರೆ ದುಡ್ಡಿಗೆ ತುಂಬ ಬೆಲೆ ಕೊಡ್ತಾ ಇದ್ಲು, ತಾಳಿ ಬೆಲೆ ಗೊತ್ತಿಲ್ಲ, ಆಮೇಲೆ ಇವಾಗ ದೇವ್ರು ಬರೋದು ಅಥವಾ ಈ ಥರದ್ದೆಲ್ಲ ಒಂದಷ್ಟು ರೌಡಿ ಬೇಬಿ ಥರ ಆಡುವಂಥದ್ದು, ಇದನ್ನು ನೋಡಿ ಜನ ನಿಜವಾಗ್ಲೂ ನೀವು ಹೀಗೇನಾ ಅಂತ ಕೇಳಿದ್ದಿದೆಯಾ? ಕೇಳಿದ್ದಾರೆ. ಅಂದರೆ ರಿಯಲ್ ಲೈಫಲ್ಲಿ ಇದೇ ಥರ ಇರ್ತೀರಾ ನೀವು ಝಾನ್ಸಿ ಅಂದರೆ ಈ ಥರ ತರಲೆ ತುಂಟಾಟ ಅಲ್ಲ, ಆ ಸ್ಟ್ರಿಕ್ಟ್ ಝಾನ್ಸಿ ಏನಿದ್ಲು ನೀವು ರಿಯಲ್ ಲೈಫಲ್ಲಿ ಹಾಗೇನಾ? ಯಾಕಂದರೆ ಆ ಕ್ಯಾರೆಕ್ಟರ್ನ ಹಂಗೆ ಕ್ಯಾರಿ ಮಾಡ್ಬೋದು. ಇವಾಗಲೂ ನೀವು ಕಮೆಂಟ್ಸ್ ನೋಡ್ಬೋದು, ಹಳೆ ಝಾನ್ಸಿ ಬೇಕು, ಹಳೆ ಝಾನ್ಸಿ ಬೇಕು. ಯಾಕಂದರೆ ಎಲ್ಲ ಸೀರಿಯಲಲ್ಲೂ ಹೆಣ್ಮಕ್ಳು ಅಳೋದು ಕಷ್ಟಪಡೋದು ಅದನ್ನೇ ತೋರಿಸ್ತಿದ್ರು. ಈ ಒಂದು ಸೀರಿಯಲಲ್ಲಿ ಹೆಣ್ಣೆ ಸ್ಟ್ರಾಂಗ್ ಅಂತ ತೋರಿಸ್ತಿದ್ರು. ಒಂದು ಗಂಡಸಿಲ್ಲ ಅಂದರೆ ಹೆಣ್ಣಿನ ಲೈಫಲ್ಲಿ ಅವಳು ಕೂಡ ಲೈಫ್ನ ಲೀಡ್ ಮಾಡ್ಬೋದು ಅಂತ ತೋರಿಸ್ತಿದ್ದಿದ್ದು ಸೀರಿಯಲ್ ಇದು. ಸೊ ತುಂಬ ಜನ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊಂಡಿದ್ರು. ನಾನು ತುಂಬ ಶೇರ್ ಮಾಡಿದ್ದೀನಿ ಕೂಡ ಅದು, ಹೆಣ್ಮಕ್ಳೆಲ್ಲ ಕಮೆಂಟ್ ಮಾಡಿರೋದು. ತುಂಬ ಜನ ಇಷ್ಟಪಟ್ಟಿದ್ರು ಹಳೆ ಝಾನ್ಸಿನ. ಸೊ ಕೇಳ್ತಿದ್ರು, ಅದು ಹೇಗೆ ನೀವು ಅದೇ ಥರ ಇರೋದಾ, ಯಾಕಂದರೆ ಪರ್ಫೆಕ್ಟಾಗಿ ಹಾಗೆ ನಿಮಗೆ ಸೂಟ್ ಆಗಿರೋ ಥರನೇ ಮಾಡ್ತಿದ್ದೀರಾ ಅಂತ. ಹಳೆ ಝಾನ್ಸಿ ಬಗ್ಗೆ ಕೇಳಿರತ್ತಿದೆ, ಬಟ್ ಹೊಸ ಝಾನ್ಸಿದಿಲ್ಲ. ದಟ್ ಈಸ್ ಲೈಕ್ ಮುದ್ದಾಗಿ ಏನೇನೋ ತರಲೆ ತುಂಟಾಟ ಮಾಡಿಕೊಂಡು ಮಾಡ್ತಿರೋ ಅಂದರೆ ಝಾನ್ಸಿ. ಇದ್ರ ಬಗ್ಗೆ ಇನ್ನೂ ಅಷ್ಟು ರಿವ್ಯೂಸ್ ಅಂದರೆ ಇದು ಹಾಗೇನಾ ರಿಯಲ್ ಲೈಫಲ್ಲಿ ಅಂತ ಕೇಳಿಲ್ಲ ಇನ್ನು. ಇಲ್ಲಿ ರಾಘು ಹಿಂದೆ ಝಾನ್ಸಿ ಹೋಗುವಂಥದ್ದು, ಈ ಥರದ್ದೆಲ್ಲ ವಿಷಯಗಳಿಗೆ ಏನು ಹೇಳ್ತಾರೆ? ಅಂದರೆ ಕೆಲವೊಂದ್ಸಲ ರಾಘು ಸುಮ್ನಿರಿ ಮೇಡಮ್ ಸುಮ್ನಿರಿ ಅಂತ ಹೇಳಿ ಬೈದರೂ ಕೂಡ ಝಾನ್ಸಿ ಕೇಳಲ್ಲ, ರಾಘುನ ಹಿಂದೆ ಹೋಗುವಂಥದ್ದು. ಆ್ಯಕ್ಚುಲಿ ಈ ವಿಷಯದಲ್ಲಿ ರಾಘುನ ಸಿಕ್ಕಾಪಡೆ ಬೈತಾರೆ. ಅವಳು ನಿನಗೋಸ್ಕರ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟು ಬಂದಿದ್ದಾಳೆ, 50,000 ಕೋಟಿ ಒಡ್ತೀನಿ ನಾನು ಆ ಸೀರಿಯಲಲ್ಲಿ. ಸೊ ಎಲ್ಲ ಆಸ್ತಿ ಐಶ್ವರ್ಯ ಎಲ್ಲರನ್ನೂ ಬಿಟ್ಟು ನಾನು ತಾತನ ಬಿಟ್ಟು ಬರ್ತೀನಿ. ನಾನು ಚಿಕ್ಕ ವಯಸ್ಸಿನ ತಾತನ ಜೊತೆ ಬೆಳೆದಿರ್ತೀನಿ, ಇವನಿಗೋಸ್ಕರ ತಾತನ ಬಿಟ್ಟು ಬಂದಿರ್ತೀನಿ. ಸೊ ಎಲ್ಲ ರಾಘುಗೆ ಬೈತಿದ್ರು, ತಾತನಿಗೆ ಮೋಸ ಮಾಡಿ ಕರ್ಕೊಂಡು ಬಂದಿದ್ಯಾ ನೀನು ಗಂಡಸ ಅಂದರೆ ಸಾರಿ ಕಟ್ ಮಾಡಿಯೋದು ಅದೇ ಲೈಕ್ ಮದುವೆ ಆಗಿ ಬಂದಿರೋ ಹುಡುಗಿನ ನೀನು ಹೀಗೇನ ನೋಡ್ಕೊಳ್ಳೋದು ಅದು ಇದು ಆ ಥರ ಎಲ್ಲ. ಅಂದರೆ ಕೆಟ್ಟ ಕೆಟ್ಟ ಕಮೆಂಟ್ಸು ಬರೀ ರಾಘುಗೆ ಹಾಕ್ತಿದ್ರು, ನನಗೆಲ್ಲ ಪಾಸಿಟಿವ್ ಆಗ್ತಾ ಹೋಯ್ತು.